ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಗೋತ್ರದ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಗೋತ್ರದ ಮಹತ್ವ ಏನು ಎಂದು ಹೇಳುತ್ತೇನೆ. ಪುರಾಣಗಳ ಪ್ರಕಾರ ಮಾನವ ಸಮಾಜದ ಮೂಲ ಋಷಿಗಳು ತಮ್ಮ ತಪಸ್ಸು, ಜ್ಞಾನ ಮತ್ತು ಸಂಸ್ಕಾರಗಳಿಂದ ಒಂದು ವಂಶವನ್ನು ಸ್ಥಾಪಿಸಿದ್ದರು. ಆ ಋಷಿಗಳು ಹೆಸರಿನಿಂದಲೇ ಗೋತ್ರಗಳು ಹುಟ್ಟಿದವು. ಮುಖ್ಯವಾಗಿ ಸಪ್ತ ಋಷಿಗಳ ಹೆಸರುಗಳಿಂದಲೇ ಗೋತ್ರಗಳು ಪ್ರಾರಂಭವಾದವು. ಆ 7 ಸಪ್ತ ಋಷಿಗಳು ಭೃಗು ಋಷಿ, ಅಂಗೀರಸ ಋಷಿ, ಅತ್ರಿ ಋಷಿ, ವಶಿಷ್ಠ ಋಷಿ, ಕಶ್ಯಪ ಋಷಿ, ಗೌತಮ್ ಋಷಿ ಮತ್ತು ಜಮದಗ್ನಿ. ಈ 7 ಋಷಿಗಳಿಂದಲೇ ಬಹುತೇಕ ಎಲ್ಲ ಗೋತ್ರಗಳು ಉದ್ಭವಿಸಿವೆ. ಗೋತ್ರವು ಕೇವಲ ವಂಶದ ಗುರುತು ಮಾತ್ರವಲ್ಲ, ಅದು ಧರ್ಮ ಪಥದ ಸಂಕೇತ. ಒಬ್ಬ ವ್ಯಕ್ತಿಯನ್ನು ತನ್ನ ಗೋತ್ರವನ್ನು ಹೇಳುವಾಗ ಆತ ತನ್ನ ಋಷಿ ಪರಂಪರೆಯನ್ನು ಸ್ಮರಿಸುತ್ತಾನೆ. ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಗೋತ್ರದ ಪಾತ್ರ ಬಹುಮುಖ್ಯವಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಸಂಸ್ಕಾರ ಅಥವಾ ಪೂಜೆಯಲ್ಲಿ ಗೋತ್ರ ಅತ್ಯಂತ ಅಗತ್ಯವಾಗಿದೆ. ಉದಾಹರಣೆ: ನಾಮಕರಣ, ಉಪನಯನ, ವಿವಾಹ, ಶ್ರಾದ್ದ, ತರ್ಪಣ, ಹೋಮ, ಹವನ. ಅಷ್ಟೇ ಅಲ್ಲದೆ ಗುಡಿಯಲ್ಲಿ ಹೋದರೂ ಕೂಡ ಮೊದಲು ಗೋತ್ರವನ್ನು ಕೇಳುತ್ತಾರೆ. ಈ ಗೋತ್ರವನ್ನು ಹೇಳಿದರೆ ಅದರಿಂದ ನಾನು ಈ ಋಷಿ ಪರಂಪರೆಯ ವಂಶದವನು, ಈ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬ ಭಾವ ವ್ಯಕ್ತವಾಗುತ್ತದೆ. ವಿವಾಹದಲ್ಲಿ ಗೋತ್ರದ ಮಹತ್ವ. ಒಂದೇ ಗೋತ್ರದವರು ಒಂದೇ ಋಷಿಯ ಸಂತಾನ ಎಂದು ಪರಿಗಣಿಸಲಾಗಿದೆ. ಸಹೋದರ ಸಹೋದರಿಯರ ಸಂಬಂಧದಂತೆ ಭಾವನ. ಆದುದರಿಂದ ಒಂದೇ ಗೋತ್ರದವರಿಗೆ ಮದುವೆ ಮಾಡುವುದಕ್ಕೆ ಬರುವುದಿಲ್ಲ. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದಲೂ ಇದು ಮಹತ್ವದ ನಿಯಮವಾಗಿದೆ. ಇದರಿಂದ ವಂಶಶುದ್ಧಿ ಮತ್ತು ಆರೋಗ್ಯಕರ ಸಂತಾನ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ವೈಜ್ಞಾನಿಕ ದೃಷ್ಟಿಯಲ್ಲೂ ನಿಜ. ಒಂದೇ ವಂಶದಲ್ಲಿ ವಿವಾಹ ಆದರೆ ಜನ್ಯ ದೋಷಗಳು ಆಗುವ ಸಾಧ್ಯತೆ ಇದೆ. ಬೇರೆ ಬೇರೆ ಗೋತ್ರದಲ್ಲಿ ವಿವಾಹವಾದರೆ ಉತ್ತಮ ಸಂತಾನ ಪ್ರಾಪ್ತಿಯಾಗುತ್ತವೆ. ಗೋತ್ರ ಎಂಬುದು ಕೇವಲ ಹೆಸರು ಅಲ್ಲ, ಅದು ನಮ್ಮ ಸಂಸ್ಕೃತಿಯ ಮತ್ತು ಧರ್ಮದ ಆಧಾರವಾಗಿದೆ. ಶ್ರಾದ್ದದಲ್ಲಿ ಗೋತ್ರದ ಮಹತ್ವ. ಶ್ರಾದ್ದ ಎಂದರೆ ಪಿತೃಗಳಿಗೆ ಸಲ್ಲಿಸುವ ಗೌರವ. ಶ್ರಾದ್ದ, ತರ್ಪಣ, ಪಿಂಡ ಪ್ರದಾನಗಳಲ್ಲಿ ಗೋತ್ರ ಹೇಳುವುದು ಅತ್ಯಂತ ಅಗತ್ಯ. ಗೋತ್ರವಿಲ್ಲದೆ ಮಾಡಿದ ಶ್ರಾದ್ದ ಅಪೂರ್ಣ. ಕಾರಣ, ಪಿತೃಗಳನ್ನು ಗುರುತಿಸುವ ವಿಳಾಸವೇ ಗೋತ್ರ. ಅಂದರೆ ನಾವು ಯಾವ ಗೋತ್ರದವರು ನಮ್ಮ ಪೂರ್ವಜರಿಗೆ ತರ್ಪಣ ಬಿಡುವುದಾಗಲಿ ಅಥವಾ ಶ್ರಾದ್ದ ಮಾಡುವುದಾಗಲಿ ಹೇಳಿದರೆ ಅವರಿಗೆ ಅದು ಸ್ವೀಕಾರ ಆಗುತ್ತದೆ. ಆದುದರಿಂದ ನಮ್ಮ ಗೋತ್ರ ಹೇಳಿ ಕರ್ಮಗಳು ಆಗಲಿ ಅಥವಾ ಕಾರ್ಯಗಳಾಗಲಿ ಮಾಡಬೇಕು. ಇದರಿಂದ ಪಿತೃಗಳು ತೃಪ್ತರಾಗುತ್ತಾರೆ, ವಂಶಕ್ಕೆ ಶುಭ ಫಲ ಸಿಗುತ್ತದೆ. ವಂಶಕ್ಕೆ ಆಯುಷ್ಯ, ಆರೋಗ್ಯ, ಸಮೃದ್ಧಿ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗೆ ಗೋತ್ರಗಳಲ್ಲಿ ಅತ್ಯಂತ ಪ್ರಾಚೀನವಾದ ಗೋತ್ರವು ಕಶ್ಯಪ ಗೋತ್ರ. ಕಶ್ಯಪ ಗೋತ್ರದ ಬಗ್ಗೆ ಕೇಳೋಣ. ಕಶ್ಯಪ ಗೋತ್ರವು ಸಪ್ತ ಋಷಿಗಳಲ್ಲಿ ಒಬ್ಬರಾದ ಮಹರ್ಷಿ ಕಶ್ಯಪರು. ಇದು ಅತ್ಯಂತ ಪ್ರಾಚೀನ ಮತ್ತು ಮಹತ್ವದ ಗೋತ್ರ. ಮಹರ್ಷಿ ಕಶ್ಯಪರು ದೇವತೆಗಳು, ದೈತ್ಯರು, ನಾಗರು, ಗಂಧರ್ವರು ಸೇರಿದಂತೆ ಅನೇಕ ವಂಶಗಳ ಪಿತಾಮಹರೆಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಆದುದರಿಂದ ಕಶ್ಯಪ ಗೋತ್ರವು ಸೃಷ್ಟಿ, ಪೋಷಣೆ ಮತ್ತು ಸಮತೋಲನದ ಸಂಕೇತವಾಗಿದೆ. ಈ ಗೋತ್ರದವರು ಧರ್ಮನಿಷ್ಠೆ, ಕುಟುಂಬ ಪ್ರೀತಿ ಪ್ರಸಿದ್ಧರೆಂದು ಹೇಳಲಾಗಿದೆ. ವಿವಾಹ ಮತ್ತು ಶ್ರಾದ್ದಗಳಲ್ಲಿ ಕಶ್ಯಪ ಗೋತ್ರ ಉಚ್ಚಾರಣೆ ಮಾಡುವುದರಿಂದ ಋಷಿ ಆಶೀರ್ವಾದ ಮತ್ತು ಪಿತೃಕೃಪೆ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹೀಗಾಗಿ ಕಶ್ಯಪ ಗೋತ್ರವು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಗೌರವ ಹೊಂದಿದೆ. ಯಾರಿಗಾದರೂ ತನ್ನ ಗೋತ್ರದ ಪರಿಚಯ ಇಲ್ಲದಾಗ ಅವರು ತನ್ನ ಗೋತ್ರ ಕಶ್ಯಪ ಎಂದು ಹೇಳಬಹುದು. ಇನ್ನೊಂದು ಸಲ
ಗೋತ್ರದ ಸಂಕ್ಷಿಪ್ತ ಮಾಹಿತಿ. ವಿವಾಹದಲ್ಲಿ ಗೋತ್ರ ವಂಶಶುದ್ಧಿ, ಧರ್ಮಪಾಲನೆ. ಶ್ರಾದ್ದದಲ್ಲಿ ಗೋತ್ರ ಪಿತೃ ಸಂತೋಷ, ಕೃತಜ್ಞತೆ. ಧಾರ್ಮಿಕ ಕರ್ಮಗಳಲ್ಲಿ ಗೋತ್ರದ ಕರ್ಮಸಿದ್ಧಿ, ಆತ್ಮಶುದ್ಧಿ. ಆದುದರಿಂದ ಗೋತ್ರವು ಕೇವಲ ಸಂಪ್ರದಾಯವಲ್ಲ, ಅದು ಧರ್ಮ ಸಂಸ್ಕೃತಿಯ ಸಂಯೋಜನೆ. ವಿವಾಹದಲ್ಲಿ ಗೋತ್ರ ನೋಡುವುದು ವಂಶಶುದ್ಧಿ ಮತ್ತು ಆರೋಗ್ಯಕರ ಕುಟುಂಬದ ವ್ಯವಸ್ಥೆ. ಗೋತ್ರ ಎಂದರೆ ವ್ಯಕ್ತಿಯು ಋಷಿಯ ಪರಂಪರೆಯಿಂದ ಬಂದ ವಂಶ ಪರಿಚಯ. ಪ್ರತಿಯೊಬ್ಬ ಹಿಂದೂ ವ್ಯಕ್ತಿಯು ಯಾವುದೇ ಒಬ್ಬ ಮಹರ್ಷಿಯ ವಂಶಕ್ಕೆ ಸೇರಿದವನು ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ಗೋತ್ರದ ಮಾಹಿತಿ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.